ಪ್ರತಿಭಟನೆ ಮಾಡಿದವರ ಮೇಲೆ 9 ಜನರು ಮತ್ತೆ ಇನ್ನಿತರ ಅಂತೇಳಿ ಎಫ್ಐಆರ್ ಆಗಿದೆ. ಇಲ್ಕಲ್ ನಗರದ ಹುನಗುಂದ ಮತಕ್ಷೇತ್ರದಲ್ಲಿ ಹುನಗುಂದು, ಇಲ್ಕಲ್ಲು ಮತ್ತು ಕುಷ್ಟಗಿಗೆ ಹೋಗ್ತಕ್ಕಂಥ ಆಲ್ಮಟ್ಟಿ ಡ್ಯಾಮ್ನಿಂದ ಬರ್ತಕ್ಕಂಥ ವಾಟರ್ ಸಪ್ಲೈ ಸ್ಕೀಮು, ವಿಶೇಷವಾಗಿ ಇಲ್ಕಲ್ ನಗರದಲ್ಲಿ 24/7 ವಾಟರ್ ಸಪ್ಲೈ ಸ್ಕೀಮನ್ನು 2012ರಲ್ಲಿ ಪ್ರಾರಂಭ ಮಾಡಿದ್ದು. 24/7 ಅಂದರೆ 24 ತಾಸೂ ಬರಬೇಕು, ವಾರದ 7 ದಿವಸನೂ ಬರಬೇಕು ಅಂಥ ಸ್ಕೀಮ್ ಅದು. ಮತ್ತು ಚೆನ್ನಾಗಿ ನಡೆದಿತ್ತು. ಮತ್ತು ಸಾರ್ವಜನಿಕರು ಕೂಡ ಒಳ್ಳೆ ಸ್ಪಂದನೆ ಮಾಡಿ ಅದನ್ನು ಏನು ಬಿಲ್ ಬರ್ತಿತ್ತು ಅದನ್ನು ಕಟ್ತಿದ್ರು, ತೊಂದರೆ ಇರಲಿಲ್ಲ. ಈ ಕಳೆದ 2 ವರ್ಷದಿಂದ ಈಗ ನೀರೇ ಬರ್ತಾ ಇಲ್ಲ. 20 ದಿವಸ ಆದರೂ ನೀರು ಬರಲ್ಲ. ಪ್ರತಿ ದಿವಸ ಒಂದಿಲ್ಲ ಒಂದು ವಾರ್ಡ್ನವರು ಅಲ್ಲಿ ಸ್ಟ್ರೈಕು, ಪ್ರತಿಭಟನೆ ಮಾಡೋದನ್ನು ಜನ ಖಾಲಿ ಕೂಡ ತಗೊಂಡು ಮುನ್ಸಿಪಾಲ್ಟಿಗೆ ಬರ್ತಾರೆ. ಎಲ್ಲರೂ ಸಾರ್ವಜನಿಕರು ಯಾರಿಗೆ ನೀರಿನ ತೊಂದರೆ ಆಯ್ತಾ ಆಯಾ ವಾರ್ಡ್ನವರು ಪ್ರತಿನಿತ್ಯ ಈ ಒಂದು ಕಂಟಿನ್ಯೂ ನಡೆದ ಬಿಟ್ಟತ್ತೀಗ ಅದು. ಎಲ್ಲಿ ಇಲ್ಕಲ್ ನಗರದಾಗ ಕೇಳಲಿಕ್ಕೆ ಹೋದಾಗ ಮೊನ್ನೆ 9ನೇ ತಾರೀಕು ಹೋದಾಗ 9 ಜನ ಹಾಗೂ ಇತರರು ಅಂಥೇಳಿ ಅವ್ರ ಮೇಲೆ FIR ಮಾಡ್ಯಾರ. ನೀರು ಕೇಳಲಿಕ್ಕೆ ಹೋದವ್ರಿಗೆ. ಮತ್ತು ನೀರು ಯಾರನ್ನ ಕೇಳ್ಬೇಕು? ಅವರು ಕಮಿಷನರ್ನ ಕೇಳಾರ್ದು ಇನ್ನು ಬೇರೆದವ್ರು ಯಾರನ್ನ ಕೇಳಬೇಕು? ಸಾರ್ವಜನಿಕರು. ಮತ್ತು ಅವರೇ ಅಲ್ಲ ಅಧಿಕಾರಿಗಳನ್ನ ಕೇಳೋದು. ಮತ್ತು ಯಾರು ದಾರಿ ಹಿಡಿದು ಅವ್ರನ್ನ ಕೇಳಿದು ಕೊಡ್ತಾರೆ? ಕಮಿಷನರ್ ಇರಲಿಲ್ಲ, ಅವ್ರು ಹೋದಾಗ ಕಮಿಷನರ್ ಇಲ್ಲ ಅಂಥೇಳಿ ಮತ್ತೆ 3 ತಾಸು ವೇಟ್ ಮಾಡ್ಯಾರ. 3 ತಾಸಿನ ನಂತರ ಕಮಿಷನರ್ ಬಂದ ಮೇಲೆ ಹೇಳಿ ಕಳ್ಸ್ಯಾನ, ಇಲ್ಲ ನಾ 2 ದಿನದಾಗ ಕ್ಲಿಯರ್ ಮಾಡ್ತೀನಿ, ನಿಮ್ಗೆ ತಕ್ಷಣ ಕೊಡಿಸ್ತೀನಿ, ಏನೇನೋ ಮಾಡಿ ಸಮಜಾಯಿಸಿ ಕಳ್ಸ್ಯಾರ. ಹೋಗ್ಲಿ, ಅವರು ಹೇಳ್ಯಾರ, ಪಬ್ಲಿಕ್ ಏನು ಹೇಳ್ಯಾರ, ನಾವಿಲ್ಲ ನೀವು ಬರಲಿಲ್ಲ ಅಂತ ಹೇಳ್ಕೇಸಿ ನಿಮ್ಮ ಗೇಟ್ ಹಾಕಿದ್ವಿ, ಆದ್ದರಿಂದ ಕ್ಷಮೆ ಇರಲಿ ಅಂತ ಅವ್ರು ಕ್ಷಮೆ ಅಲ್ಲಿ ಕೇಳಿಬಿಟ್ರ. ಹೆಣ್ಮಕ್ಳ ಕೇಳ್ಯಾರ, ಕ್ಷಮೆ ಕೇಳ್ಯಾರ. ನಾವು ನಿಮ್ಗೆ ತೊಂದರೆ ಕೊಟ್ಟಿದ್ದಕ್ಕೆ ಕ್ಷಮೆ ಅಂತ ಕೇಳ್ಯಾರ. ಮತ್ತೆ ನೀರು ಕೇಳಕ್ಕೆ ಹೋಗಿ ಅವರ ಕ್ಷಮೆ ಕೇಳಿ ಬಂದಾರ. ಇಂಥ ಪರಿಸ್ಥಿತಿಯಲ್ಲಿ ಆ ಕ್ಷೇತ್ರದ ಶಾಸಕನ ಒತ್ತಡಕ್ಕೆ ಮಾಡೋದು ಕಮಿಷನರ್ ಏನೈತೆ ಅಂದ್ರೆ ಸಾರ್ವಜನಿಕರ ಮೇಲೆ ಕಂಪ್ಲೇಂಟ್ ಮಾಡ್ತಾರೆ. ಕ್ಷೇತ್ರದ ಶಾಸಕ ಕಾಶ್ಯಪ್ನವರ ಒತ್ತಡಕ್ಕೆ ಮಾಡೋದು ಕಮಿಷನರ್ ಶ್ರೀನಿವಾಸ್ ಜಾಧವ್, ಇಲ್ಕಲ್ ನಗರಸಭೆ ಕಮಿಷನರ್ ಶ್ರೀನಿವಾಸ್ ಜಾಧವ್ ಸಾರ್ವಜನಿಕರು 9 ಜನ ಹಾಗೂ ಇನ್ನಿತರರು ಅಂದ್ರೆ ಅವ್ರು ಸಾಕಷ್ಟು ಜನ ಇದ್ರು. ಅರೆಸ್ಟ್ ಮಾಡ್ಬೇಕು ಅನ್ನೋದು ಉದ್ದೇಶ ಇತ್ತಂದ್ರೆ ಮಾಡಿದ್ರೆ ಮಾಡ್ಬೋದು. ಮತ್ತೆ FIR ಮಾಡಿದ್ಮೇಲೆ ಅವ್ರನ್ನ ಕೋರ್ಟಿಗೆ ತಿರ್ಗಿಸ್ಬೇಕು, ಅರೆಸ್ಟ್ ಮಾಡಿಸ್ಬೇಕು ಅಂತ ಇರ್ಬಹುದು. ಇಲ್ಲ ಸಾರ್ವಜನಿಕ BJP ಅವರು ಅವ್ರು ಇವ್ರು ಅಂತೆಲ್ಲ ಸಾರ್ವಜನಿಕವಾಗಿ ಹೋಗಿರ್ತಕ್ಕಂಥವ್ರು. ಆ ವಾರ್ಡಿನ ಮೆಂಬರ್ನು ಅಲ್ಲಿ ಅವತ್ತಿಲ್ಲ, ಹೋಗಿಲ್ಲ. ಅಲ್ಲೇನಾದ್ರೂ ಹೋರಾಟ ಮಾಡ್ತೀರಾ ಸರ್? ಹೌದು, ಮಾಡ್ಬೇಕಾಗಿತ್ತು. ಮತ್ತೆ ಯಾಕಂದ್ರೆ ಇದಕ್ಕೆ ಸಮಸ್ಯೆ ಮುಂಚೆ ಏನಾಯ್ತಂದ್ರೆ ವಿಯೋಲಿಯಾ ಕಂಪನಿ ಅಂತೇಳಿ 24/7 ಏನೋ ಎಕ್ಸಿಕ್ಯೂಷನ್ ಮಾಡಿತ್ತು ಕಾಮಗಾರಿನ, ಅದೇ ಕಂಪ್ನಿಯವರು ಮೇಂಟೈನ್ ಮಾಡ್ತಿದ್ರು, ಸಮಸ್ಯೆ ಇರಲಿಲ್ಲ. ಈಗ 2 ವರ್ಷದಿಂದ ಬೇರೆಯವ್ರನ್ನ ಅದಕ್ಕೆ ನೇಮಕ ಮಾಡ್ಯಾರ ಮೇಂಟೈನ್ ಮಾಡಲಿಕ್ಕೆ. ಬೇರೆ ಕಂಪ್ನಿ ಅದು ಯಾವುದೈತದು, ಪದ್ಮಾವತಿ ಅಂತ ದಾವಣಗೆರೆ ಕಂಪ್ನಿನ ತಂದು ಹಾಕ್ಯಾರಲ್ಲಿ. ಯಾತಕ್ಕೆ ಹಾಕಿದ್ದಾರೆ? ಅವ್ರ ಕಮಿಷನ್ ಆಸೆಗೋಸ್ಕರ ಹಾಕಿದ್ದಾರೆ. ಹೀಗಾಗಿ ಅವ್ರಿಗೆ ಮೇಂಟೈನ್ ಮಾಡೋದೇ ಗೊತ್ತಿಲ್ಲ. ಲೋಕಲ್ ಅವ್ರಿಗೆ ಕೊಟ್ಬಿಟ್ರು. ಅವ್ರು ಪದ್ಮಾವತಿ ಅವರು ಅವರೆಲ್ಲ ದಾವಣಗೆರೆ, ಇಲ್ಲಿ ಲೋಕಲ್ ಯಾರೋ ಇವ್ರಿಗೆ ಕೊಟ್ಬಿಡೋದು. ಹೀಗಾಗಿ ಅದನ್ನು ಜರ್ಮನ್ ಟೆಕ್ನಾಲಜಿಯಲ್ಲಿ ಮಾಡಿರ್ತಕ್ಕಂಥ ಒಂದು ಯೋಜನೆ ಅದು. ಯಾವ ರೀತಿ ಇತ್ತು ಅಂದರೆ 24/7 ಡೌನ್ ಸೈಡ್ ಇರ್ತಕ್ಕಂಥ ಪ್ರೆಷರು ಅಪ್ಪರ್ ಸೈಡು ಕೂಡ ಅದೇ ಪ್ರೆಷರ್ ಇರಬೇಕು, ಆ ರೀತಿ ಮೇಂಟೈನ್ ಆಗಿರ್ತಕ್ಕಂಥ ಸ್ಕೀಮ್ ಅದು. ಅಂಥದನ್ನು ಈಗ ಇವ್ರು ಯಾರಿಗೆ ಕೊಟ್ಟು ಈಗ ಅದನ್ನು ಸಂಪೂರ್ಣ ಹಾಳು ಮಾಡ್ಯಾರ. ಒಂದು. ಎರಡನೇದ್ದು, ಇದನ್ನು 30 ವರ್ಷದ ಮುಂದಿನ ಯೋಜನೆಯನ್ನು ಇಟ್ಕೊಂಡು, ಅಂದರೆ ಇನ್ನು 30 ವರ್ಷಕ್ಕೆ ಈ ಎಲ್ಲ 3 ನಗರಗಳು ಹುನಗುಂದ, ಇಲ್ಕಲ್, ಕುಷ್ಟಗಿ 3 ನಗರಗಳ ಜನಸಂಖ್ಯೆ ಎಷ್ಟು ಹೆಚ್ಚಾಗುತ್ತಾ ಅದನ್ನ ಲೆಕ್ಕಾಚಾರ ಹಾಕಿ, ಅದಕ್ಕೊಂದು ಗೈಡ್ಲೈನ್ಸ್ ಇರುತ್ತೆ, ಅದ್ರ ಪ್ರಕಾರ ಲೆಕ್ಕಾಚಾರ ಹಾಕಿ ಪೈಪ್ಲೈನು, ಮೋಟ್ರು, ಪಂಪು ಎಲ್ಲವನ್ನೂ ಅಳವಡಿಸಿರ್ತಕ್ಕಂಥದ್ದು. ಅದೇನಾಗಿದೆ, ಈಗ 10 ವರ್ಷ ಆದಮೇಲೆ ಪಂಪು ಮೋಟ್ರ್ ಹಾಳಾಗಿರ್ತಾವ, ಕೆಪಾಸಿಟಿ ಕಮ್ಮಿ ಆಗಿರ್ತದೆ. ಮತ್ತು ಪಂಪು ಅಂತೂ ಮೇಲಿನ ಮೇಲೆ ರಿಪೇರಿ ಬರೋದು, ಮೋಟ್ರ್ ರಿಪೇರಿ ಬರೋದು, ಸ್ಟಾರ್ಟ್ ರಿಪೇರಿ ಬರ್ತಕ್ಕಂಥದ್ದು, ಇಂಥ ಸಮಸ್ಯೆ ಅಲ್ಲಿರ್ತದೆ. ಅದನ್ನು ಹೆಚ್ಚಿನ ಕೆಪಾಸಿಟಿ ಮಾಡಿ ಎನ್ಹಾನ್ಸ್ ಮಾಡಿ ಎಷ್ಟು MLD ನೀರು ಇವತ್ತು ನಮ್ಗೆ ಈ 3 ನಗರಗಳಿಗೆ ಬೇಕು ಅಂತೇಳಿ ಲೆಕ್ಕಾಚಾರ ಹಾಕಿರ್ತದಲ್ಲ, 10 ವರ್ಷದ ನಂತರ ಎಷ್ಟು ಬೇಕಂತೇಳಿ
ಅಷ್ಟು ಕೆಪಾಸಿಟಿಯ ಪಂಪು ಮೋಟ್ರನ್ನ ಅವತ್ತು ಹೊಸವನ್ನ ಹಾಕಬೇಕು. ಇನ್ನೂ ಹಾಕಕ್ಕೆ ತಯಾರಿಲ್ಲ, ಮಾಡಲಿಕ್ಕೂ ತಯಾರಿಲ್ಲ. ಇದು ಅಲ್ಲದೇ ಈಗ ಇರ್ತಕ್ಕಂಥ ಕಾಶಪ್ಪನವರು ತಮ್ಮ ರಿಸಾರ್ಟ್ಗೆ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿರ್ತಕ್ಕಂಥ ರಿಸಾರ್ಟ್ಗೆ ಇದೇ ಸ್ಕೀಮ್ನಿಂದ 2 ಇಂಚಿನ ಪೈಪ್ಲೈನ್ ತೊಗೊಂಡು ಅವ್ರು ಸ್ವಿಮ್ಮಿಂಗ್ ಪೂಲಿಗೆ ನೀರು ತೊಗೊಂಡೋಗ್ಯಾರ. ಮತ್ತು ಜನರಿಗೆ ಎಲ್ಲಿ ಸಿಗ್ತಾವ? ಶಾಸಕರು ತನ್ನ ಸ್ವಿಮ್ಮಿಂಗ್ ಪೂಲಿಗೆ, ಮೀನಿನ ಪಾಂಡಿಗೆ ಏನೇನೋ ಮಾಡೇನ, ಬಂದು ನೋಡ್ರಿ ಅಂತ ಹೇಳೋಣ. ನೋಡಿಲ್ಲ ನಾನ್ಯಾಕೆ ಹೋಗ್ಲಿ? ಬಂದ್ ನೋಡ್ರಿ ಅಂದ್ರೆ ನಾನ್ಯಾಕೆ ಹೋಗ್ಲಿ? ಅಲ್ಲೇನು ಕೆಲಸ ಅಂದು